ಚಿಟ್ಟನಹಳ್ಳಿಯಲ್ಲಿ ಸರ್ಕಾರಿ ಭೂಮಿ, ಕೆರೆಯ ಅಂಗಳ ಒತ್ತುವರಿ ಆರೋಪ. ಲೇಔಟ್ಗೆ ಅನುಮೋದನೆ ನೀಡದಂತೆ ಕೆಆರ್ಎಸ್ ಆಗ್ರಹಿಸಿ ಮನವಿ. ಹಾಸನ ತಾಲ್ಲೂಕಿನ ಚಿಟ್ಟನಹಳ್ಳಿ ಗ್ರಾಮದ ಸರ್ವೆ ನಂಬರ್ 66, 66/1 ಹಾಗೂ 67ರಲ್ಲಿ ಇರುವ ಸರ್ಕಾರಿ ಭೂಮಿ ಮತ್ತು ಕೆರೆಯ ಅಂಗಳದ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಆರೋಪದ ಹಿನ್ನೆಲೆಯಲ್ಲಿ ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ಪಕ್ಕದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಖಾಸಗಿ ಲೇಔಟ್ಗೆ ಯಾವುದೇ ರೀತಿಯ ಅನುಮೋದನೆ ನೀಡಬಾರದು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಜಿಲ್ಲಾಡಳಿತವನ್ನು ಆಗ್ರಹಿಸಿ ಮನವಿ ಸಲ್ಲಿಸಿದರು. ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಬಳಿಕ ನಗರ ಕೆಆರ್ಎಸ್ ಪಕ್ಷ ರಾಜ್ಯ ಘಟಕದ ನಗರ ಅಧ್ಯಕ್ಷ ಮಂಜೇಗೌಡ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಚಿಟ್ಟನಹಳ್ಳಿ ಗ್ರಾಮದ ಸರ್ಕಾರಿ ಭೂಮಿ ಹಾಗೂ ಕೆರೆಯ ಅಂಗಳದ ಜಾಗವನ್ನು ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಸಾರ್ವಜನಿಕರಿಂದ ಹಲವು ದೂರುಗಳು ಬಂದಿವೆ ಎಂದರು. ಇದೇ ವೇಳೆ ಖಾಸಗಿ ಲೇಔಟ್ಗೆ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಕೆರೆಯ ಅಂಗಳದ ಸರ್ಕಾರಿ ಜಾಗದ ಮೇಲೆ ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಸೇತುವೆ ನಿರ್ಮಾಣ ಮಾಡುವ ಕಾರ್ಯ ನಡೆಯುತ್ತಿದೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ ಎಂದು ಆರೋಪಿಸಿದರು. ಸರ್ಕಾರಿ ಭೂಮಿ, ಕೆರೆಯ ಅಂಗಳ ಹಾಗೂ ಸಾರ್ವಜನಿಕ ಆಸ್ತಿಯನ್ನು ಖಾಸಗಿ ಉದ್ದೇಶಕ್ಕೆ ಅಕ್ರಮವಾಗಿ ಬಳಸುವುದು ಕಾನೂನುಬಾಹಿರವಾಗಿದ್ದು, ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಬೇಕು. ಅಕ್ರಮವಾಗಿ ನಿರ್ಮಿಸಲಾಗುತ್ತಿರುವ ಸೇತುವೆಯನ್ನು ತೆರವುಗೊಳಿಸಿ, ಒತ್ತುವರಿಯನ್ನು ತೆರವು ಮಾಡಿ ಸರ್ಕಾರಿ ಜಾಗವನ್ನು ಸಂರಕ್ಷಿಸಬೇಕು. ಅಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಿಸಿದವರ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಅಕ್ರಮ ಒತ್ತುವರಿ ಹಾಗೂ ಅನಧಿಕೃತ ನಿರ್ಮಾಣದ ವಿಚಾರ ಸಂಪೂರ್ಣವಾಗಿ ಇತ್ಯರ್ಥವಾಗುವವರೆಗೆ ಪಕ್ಕದಲ್ಲಿನ ಖಾಸಗಿ ಲೇಔಟ್ಗೆ ಯಾವುದೇ ರೀತಿಯ ಅಂತಿಮ ಮಂಜೂರಾತಿ ಅಥವಾ ಅನುಮೋದನೆ ನೀಡಬಾರದು. ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸರ್ಕಾರಿ ಆಸ್ತಿಯ ರಕ್ಷಣೆಯ ದೃಷ್ಟಿಯಿಂದ ಜಿಲ್ಲಾಡಳಿತವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅಂದರೆ, ಇದೇ ಹಾಸನ ತಾಲೂಕು ಕಸುವಾವಳಿ ಚಿಟ್ಟನಹಳ್ಳಿ ಗ್ರಾಮದ್ದು. ಇದು ಸರ್ಕಾರಿ ಗೋಮಾಳಗಳನ್ನ ಪ್ರತಿ ಗ್ರಾಮಗಳಲ್ಲೂ ಈಗ ಭೂಗಳರು ಬಿಡ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಚಿಟ್ಟನಹಳ್ಳಿ ಗ್ರಾಮದ ಸರ್ವೆ ನಂಬರು 66/1, 66, 67ರಲ್ಲಿ ಗುಂಡು ತೋಬಿದೆ. ಗುಂಡು ತೋಬು ಜಾಗನ್ನ ಇವರು ಖಾಸಗಿಯಾಗಿ ಲೇಔಟ್ ಮಾಡೋಕ್ಕೋಸ್ಕರ ಇದರ ಸರ್ಕಾರಿ ಜಾಗನ ಒತ್ತುವರಿ ಮಾಡ್ತಾ ಇದ್ದಾರೆ. ಮತ್ತು ಅದರ ಮೇಲೆ ಮೇಲ್ಸೇತುವೆಗಳನ್ನ ಮಾಡ್ಕೊಂಡು ಈ ಅಕ್ರಮ ಭೂ ದಂಧೆಕೋರರು, ಇವರಿಗೆ ಎಲ್ಲೂ ಕಡಿವಾಣಗಳೇ ಇಲ್ಲ, ಆ ಥರ ಆಗಿದೆ. ಆದ್ದರಿಂದ ದಯವಿಟ್ಟು ನಮ್ಮ ಸರ್ಕಾರಿ ಅಧಿಕಾರಿಗಳು ಇದಕ್ಕೆ ಕೂಡಲೇ ಕ್ರಮ ತಗೊಂಡು ಈ ಥರ ಅಕ್ರಮ ಇದನ್ನು ಲೇಔಟ್ ಮಾಡ್ತಾ ಇರ್ತಕ್ಕಂಥ ಭೂಗಳರಿಗೆ ಸರಿಯಾದ ಶಿಕ್ಷೆನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಏನು ಗೊತ್ತಾ, ಸರ್ಕಾರಿ ಅಧಿಕಾರಿಗಳು ಇನ್ವಾಲ್ವ್ಮೆಂಟು ಅಂತ ಕಾಣಿಸ್ತಾ ಇದೆ. ಯಾಕೆಂದರೆ ಅವರು ಸರ್ಕಾರಿ ಅಧಿಕಾರಿಗಳು ಯಾವುದೇ ದೂರು ಕೊಟ್ಟರು ಇಮಿಡಿಯೇಟಾಗಿ ಸ್ಪಂದಿಸ್ತಾ ಇರೋದ್ರಿಂದ ಈ ಭೂಗಳತನ ಇಡೀ ಹಾಸನ ಜಿಲ್ಲೆಲೇ ಹೆಸರುವಾಸಿಯಾಗಿದೆ. ಭೂಗಳತನಕ್ಕೆ ಇವ್ರಿಗೇನು ಕಡಿವಾಣನೇ ಇಲ್ವಾ? ಇದು ರಾಜಕೀಯ ಭ್ರಷ್ಟಾಚಾರನ, ಇಲ್ಲ ಸರ್ಕಾರದ ಅಧಿಕಾರಿಗಳ ಭ್ರಷ್ಟಾಚಾರನ? ಇದು ಎಷ್ಟು ದಿವಸಕ್ಕೆ ಮುಗಿಬೇಕು ಅಂತ ಇದೆ ಅಂದರೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಹಲವಾರು ಸರ್ಕಾರಿ ಅಧಿಕಾರಿಗಳ ಮೇಲೆ ಶಿಕ್ಷೆಗೂ ಸರ್ಕಾರ ಮುಂದಾಗಿದೆ ಇವ್ರು ಮಾಡಿರ್ತಕ್ಕಂಥ ಅಕ್ರಮ ದಂಧೆಗಳಿಗೆ. ಆದರೂ ಕೂಡ ಇವರು ಯಾರೂ ಭಯಭೀತರಿಲ್ದೇ ಈ ಖಾಸಗಿ ಭೂಗಳರು ಏನು ಮಾಡ್ತಾಯಿದ್ದಾರೆ, ಲೇಔಟಿಗೆ ಇವ್ರ ಜಾಗ ಇಲ್ದಿದ್ರು ಕೂಡ ಸರ್ಕಾರಿ ಪ್ರತಿ ಊರಲ್ಲಿ ಗ್ರಾಮಕ್ಕೋಸ್ಕರ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಬಿಟ್ಕೊಂಡಂಥ ಆಸ್ತಿಗಳನ್ನು ಬಿಡ್ತಾ ಇಲ್ಲ ಇವರು. ಯಾವ ರೀತಿ ಮತ್ತೆ ಸೆಕ್ಯೂರ್ ಮಾಡೋದು, ರಕ್ಷಣೆ ಮಾಡೋದು ಹೇಗೆ? ಸರ್ಕಾರಿ ಗೋಮಾಳಗಳನ್ನ, ಇಲ್ಲ ಸರ್ಕಾರಿ ಗೋಮಾಳಗಳನ್ನ ಸಂಪೂರ್ಣವಾಗಿ ಹಂಚಿಬಿಡ್ಲಿ, ಅಥವಾ ಎಲ್ಲರಿಗೂ ಅಥವಾ ರಾಜಕೀಯದವರಿಗೆ ಹಂಚಿಬಿಡ್ಲಿ. ಯಾಕೆಂದ್ರೆ ಅಲ್ಲಿ ಏನು ಇಲ್ಲದೆ ಇದ್ದರೆ ಇದಾಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಇವತ್ತಿನ ಏನು ಸಮಸ್ಯೆ ಇದೆ ಅಂತಂದರೆ, ಚಿಟ್ಟನಹಳ್ಳಿ ಗ್ರಾಮದ್ದು. ಈ ಚಿಟ್ಟನಹಳ್ಳಿ ಗ್ರಾಮದಲ್ಲಿ ಈ ಪಕ್ಕದಲ್ಲಿ ಒಂದು ಲೇಔಟ್ ಮಾಡ್ತಾ ಇರ್ತದ್ದು ದಂಧೆಕೋರರು ಅಕ್ರಮವಾಗಿ ಮೇಲ್ಸೇತುವೆ ಕಟ್ಕೊಳ್ಳೋದು. ಸರ್ಕಾರಿ ಜಾಗ ಏನು ಅಂತ ಹೇಳಿದರೆ ಇವ್ರ ಮನೆ ಆಸ್ತಿನ ಏನಂತ ತಿಳ್ಕೊಂಡಿದ್ದಾರೆ. ಸರ್ಕಾರಿ ಜಾಗನ, ಸರ್ಕಾರಿ ಆಸ್ತಿನ ಉಳಿಸ್ಕೊಳ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಇದು ಯಾಕೆ ಇವ್ರು ಮಾಡ್ತಾ ಇಲ್ಲ ಅನ್ನೋದು ನಮಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಪ್ರತಿ ಹಳ್ಳಿಗಳಲ್ಲೂ ಇದೇ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಯಾಕೆ ಇವ್ರು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತಾ ಇಲ್ಲ? ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನವರು ಕೂಡ ಸರಿಯಾದ ರೀತಿಯಿಂದ ಹೇಳಿದ್ದಾರೆ. ಇದ್ರ ಬಗ್ಗೆ ಆಸ್ತಿ ಮಾಡಿ ಸರ್ಕಾರಿ ಆಸ್ತಿ ಉಳಿಸ್ಕೊಳ್ಳೋ ಅಂಥ ಜವಾಬ್ದಾರಿ ಸರ್ಕಾರಿನ ಅಧಿಕಾರಿಗಳ ಕೆಲಸ ಅಂತ. ಇವರು ಯಾವುದಕ್ಕೂ ಇದಕ್ಕೆ ಬೆಲೆ ಕೊಡ್ತಾ ಇಲ್ಲ, ಯಾವುದನ್ನೂ ಕಾರ್ಯಗತ ಮಾಡ್ತಾ ಇಲ್ಲ ಇವರು. ಆದ ಕಾರಣ ದಯವಿಟ್ಟು ಈ ಬಗ್ಗೆ ಸೂಕ್ತ ಕ್ರಮ ತಗೋತಾರೆ ಅಂತ ಒಂದು ಇದನ್ನು ಮಾಡಿ ನಾವಿವತ್ತು ಮೀಡಿಯಾ ಮುಂದೆ ಬಂದಿದ್ದೀವಿ. ನಮ್ಮ ಹೆಸರು KRS ಪಕ್ಷದ ವತಿಯಿಂದ ಹಾಸನ ರಾಜ್ಯ ನಗರ ಘಟಕದ ಅಧ್ಯಕ್ಷರು ಮಂಜೇಗೌಡರು, ವಕೀಲರು. ಇಲ್ಲಿ ನಮ್ಮ KRS ಪಕ್ಷದ ರಘುನಂದನ್ ಇದ್ದಾರೆ, ಗಣೇಶ್ ಇದ್ದಾರೆ, ನಮ್ಮ ಜಂಟಿ ಕಾರ್ಯದರ್ಶಿಯವರಾದ ಮಧು ಇದ್ದಾರೆ, ನಮ್ಮ ಜಂಟಿ ಉಪಾಧ್ಯಕ್ಷರಾದಂಥ
ಜಗದೀಶ್ ಅವರಿದ್ದಾರೆ, ನಮ್ಮ ನಾಸೀರ್ ಅವರಿದ್ದಾರೆ,